ಸ್ನೇಹಿತರೆ ನಮಸ್ಕಾರ. ನಾನು ಬಾಲಕೃಷ್ಣ ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪಡುಬಿದ್ರೆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಜೀರ್ಣೋದ್ಧಾರ ಹೆಚ್ಚು ಕಮ್ಮಿ 99% ಮುಗಿದಿದೆ. ಇನ್ನೇನು ಬರುವ 23ನೇ ತಾರೀಕಿನಿಂದ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳೆಲ್ಲ ಶುರುವಾಗ್ತದೆ. ಬ್ರಹ್ಮಕಲಶೋತ್ಸವ, ಉತ್ಸವ ಹಾಗೆ ಪ್ರತಿಷ್ಠಾಪನೆ ಎಲ್ಲವೂ ಆಗ್ತದೆ. ನೋಡಿ, ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿ ಕಾರ್ಯಾಲಯ, ಅದನ್ನು ದೊಡ್ಡ ಆಫೀಸನ್ನು ಇಲ್ಲಿ ಮಾಡಿದ್ದಾರೆ. ಅಲ್ಲಿ ಒಂದು ಸ್ಟೇಜು ರೆಡಿ ಆಗಲಿಕ್ಕೆ ಆಗಿದೆ. ಸುಮಾರು ಕೆಲಸ ನಡೀತಾ ಉಂಟು. ಇಲ್ಲಿ JCBಯಲ್ಲಿ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಕೆಲಸ ಆಗಿದೆ ಅಂತ ನಿಮಗೆ ಕಾಣ್ತದೆ. ಮುಂದೆ ಎಲ್ಲ ರೆಡಿ ಆಗ್ತಾ ಉಂಟು. ಇನ್ನೊಂದು 10 ದಿವಸದೊಳಗೆ ಎಲ್ಲ ಕೆಲಸವೂ ಮುಗಿಬೇಕಾಗಿದೆ. ನೋಡುವ ಇಷ್ಟೆಲ್ಲ ಕೆಲಸ ಆಗಿದೆ ಅಂತ. ಇದಕ್ಕಿನ್ನು ಪೇಂಟಿಂಗ್ ಎಲ್ಲ ಆಗುವಂತ ಕಾರ್ಯಕ್ರಮ ಆಗಬೇಕು. ಈಗಾಗಲೇ ಒಂದು ಬಿಳಿ ಪೇಂಟನ್ನು ಹೊಡಿತಾ ಇದ್ದಾರೆ. ನೋಡಿ ಇಲ್ಲಿ ಆ ಕಂಬದ ಕೆಲಸ ಎಲ್ಲ ಎಷ್ಟು ಚಂದ ಆಗಿದೆ ಅಂತ. ಈಗಾಗಲೇ ಬಿಳಿ ಪೇಂಟ್ ಅನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ದೇವಸ್ಥಾನದ ಆಫೀಸನ್ನು ಈಚೆ ಶಿಫ್ಟ್ ಮಾಡಿದ್ದಾರೆ. ನೋಡಿ, ನಂದಿಯನ್ನು ಕ್ರೇನಲ್ಲಿ ಎತ್ತಿ ಶಿಫ್ಟ್ ಮಾಡ್ತಾ ಇದ್ದಾರೆ. ನಂದಿಯನ್ನು ಈಗ ಒಳಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಟ್ರೈನಲ್ಲಿ ಮೇಲೆ ತಗೊಂಡೋಗಿ ಅಲ್ಲಿ ಶಿಫ್ಟ್ ಮಾಡ್ತಾರೆ ಈಗ. ಇದನ್ನು ಈಗ ತೀರ್ಥ ಮಂಟಪದೊಳಗೆ ಈ ನಂದಿಯನ್ನು ಇಡ್ತಾರೆ. ಇದು ಸುಮಾರು 800 ವರ್ಷದ ಹಿಂದಿನ ನಂದಿ. ಬಹಳ ಕಾರ್ಮಿಕ ಇರುವಂತ, ಸತ್ಯ ಇರುವಂತ ಈ ನಂದಿ ಇವತ್ತು ತೀರ್ಥ ಮಂಟಪದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆ ನಂತರ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಹೊರಗಿನ ಕೆಲಸ, ಮರದ ಕೆಲಸ ಆಗ್ತಾ ಉಂಟು. ನೋಡಿ, ಎದುರಿನ ಆ ಕಂಬದ ಮೇಲೆ ಮರದ ಕೆಲಸ ಆಗ್ತಾ ಉಂಟು. ಎಷ್ಟು ಕಾಣ್ತಾ ಉಂಟು ಅಂತ ಗೊತ್ತಿಲ್ಲ. ನಾನು ಹೋದ ವಾರ ಕೂಡ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಇಷ್ಟು ಕೆಲಸ ಆಗಿರಲಿಲ್ಲ. ಈಗ ಬಹಳಷ್ಟು ಕೆಲಸ ಆಗಿದೆ. ಇಲ್ಲಿ ಒಂದು ಯಾಗಶಾಲೆಯ ಮಾಡಿಗೆಲ್ಲ ಹಂಚನ್ನು ಹಾಕಿ ಆಗಿದೆ. ನೋಡಿ ಎಷ್ಟು ಕೆಲಸ ಆಗಿದೆ. ಆಗಲೇ ಎದುರುಗಡೆ ಒಂದು ಮುರಕಲ್ಲಿನ ಕ್ಲಾಡಿಂಗ್ ಮಾಡ್ತಾ ಇದ್ದಾರೆ. ಅದನ್ನು ದೊಡ್ಡ ಕ್ರೇನ್ ಬಳಸಿ ಅದನ್ನು ಮೇಲಿಂದ ಫಿಕ್ಸ್ ಮಾಡ್ತಾರೆ. ಈಗ ನೋಡಿ, ಅದನ್ನು ನಿಧಾನವಾಗಿ ಕೆಳಗಿಳಿಸ್ತಾ ಇದ್ದಾರೆ. ದೇವಸ್ಥಾನದಿಂದ ಮಾಡಿನ ಮೇಲಿಂದ ಅದನ್ನು ತಗೊಂಡು ಬಂದು ಅದನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ.
ನಾವು ಈಗ ಒಳಗೆ ಅದನ್ನು ಹೇಗೆ ಇಡ್ತಾರೆ ಅಂತ ನೋಡುವ. ನೀವು ನೋಡ್ತಾ ಇರ್ಬೋದು, ಇದು ಬಹಳ ಅಪರೂಪ, ಈ ತರ ಎಲ್ಲ ಸಿಗೋದು ನಮಗೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಇವತ್ತು ಬಂದಿರೋದ್ರಿಂದ ನನಗೆ ನೋಡ್ಲಿಕ್ಕೆ ಸಿಗ್ತಾ ಉಂಟು. ದೇವಸ್ಥಾನದ ಒಳಗಿಂದ ನಾನು ಇದನ್ನೀಗ ತೆಗಿತಾ ಇದ್ದೇನೆ. ಈ ತೀರ್ಥ ಮಂಟಪದ ಹತ್ರ ಕೆಳಗೆ ಅದನ್ನು ನಿಧಾನವಾಗಿ ಇಳಿಸ್ತಾ ಇದ್ದಾರೆ. ನೋಡಿ ನಿಮಗೆ ಅದು ಹೇಗೆ ಕಾಣ್ತಾ ಉಂಟು ಅಂತ ನೋಡಿ. ಹತ್ತಿರದಲ್ಲಿ ನಿಧಾನವಾಗಿ ಅದನ್ನು ಕೆಳಗೆ ಮಾಡ್ತಾ ಇದ್ದಾರೆ. ಮತ್ತೆ ಅದನ್ನು ಅಲ್ಲಿಂದ ಎತ್ತಿ ತೀರ್ಥ ಮಂಟಪದೊಳಗೆ ಕುತ್ಕೊಳಿಸ್ಬೇಕು. ಎಷ್ಟು ನಿಧಾನವಾಗಿ ತರ್ತಾ ಇದ್ದಾರೆ ಅಂದ್ರೆ ಅಷ್ಟು ನಿಧಾನವಾಗಿ ತರ್ತಾ ಇದ್ದಾರೆ. ಬಹಳ ಭಾರ ಇರೋದ್ರಿಂದ ಅದು ಎಲ್ಲ ಜನ ನಿಂತಿದ್ದಾರೆ ಅಲ್ಲಿ. ಅದನ್ನು ನಿಧಾನವಾಗಿ ಇಳಿಸ್ಕೊಳ್ಳುವಂತ ಪ್ರಯತ್ನ ನೋಡಿ. ಅದನ್ನು ನಿಧಾನವಾಗಿ ಈಗ ಇಳಿಸಿದ್ರು, ನಿಧಾನವಾಗಿ ಇಳಿಸ್ತಾ ಇದ್ದಾರೆ. ಅದನ್ನು ಆ ಕಲ್ಲಿನ ಮೇಲೆ 2 ಮರದ ರೌಂಡ್ ಅನ್ನು ಇಟ್ಟಿದ್ದಾರೆ, ಅದರ ಮೇಲೆ ಅದನ್ನು ಇಳಿಸ್ತಾರೆ. ಬಹಳ ಅಪರೂಪವಾಗಿ ಸಿಕ್ಕಿರುವಂಥದ್ದು ಇದು ನನಗೆ. ಪ್ರತಿ ವಾರನೂ ನಾನು ನಿಮಗೆ ಅಪ್ ಟು ಡೇಟ್ ಅನ್ನು ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಹೇಗೆ ಇದನ್ನು ಇಟ್ಟಿದ್ದಾರೆ, ರೆಡಿಯಾಗಿದೆ ಅಂತ ನೋಡ್ಲಿಕ್ಕೆ ಒಂದು ಅವಕಾಶ ನಮಗೆ. ನೋಡಿ, ನಿಧಾನವಾಗಿ ಅದನ್ನು ಇಳಿಸಿದ್ರು. ಇನ್ನು ಅದನ್ನು ಒಳಗೆ ಹೇಗಿರ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಒಂದು ಸಣ್ಣ ಕ್ರೇನ್ ಬೇಕಾಗಬಹುದು. ನೋಡಿ, ಒಳಗೆ ಕೂಡ ಇದೇ ತೀರ್ಥ ಮಂಟಪದಲ್ಲಿ ಅದನ್ನು ಫಿಕ್ಸ್ ಮಾಡ್ತಾರೆ. ಸುಮಾರು ಎಲ್ಲ ಕೆಲಸ ಆಗಿದೆ, 99 ಭಾಗ ಕೆಲಸ ಆಗಿದೆ. ನೋಡಿ ಹೇಗೆ ಕಾಣ್ತಾ ಉಂಟು. ಈಗ ಗರ್ಭಗುಡಿಗೂ ಮರದ ಬಾಗಿಲನ್ನು ಹಾಕಿ ಆಯಿತು. ಮೇಲೆಲ್ಲ ಮಾಡಿಗೆ ಕಬ್ಬಿಣದ ಆಂಗಲ್, ರಡರು, ಪೈಪು ಎಲ್ಲ ಫಿಟ್ ಮಾಡಿ ಆಗಿದೆ. ನೋಡಿ, ಇಲ್ಲಿ ಕೂಡ ಹೋದ ವಾರದಕ್ಕಿಂತ ಎಷ್ಟು ಕೆಲಸ ಆಗಿದೆ ನೋಡಿ. ಎಷ್ಟು ಆ ಮರದ ಕೆಲಸ ನೋಡಿ, ಎಷ್ಟು ನಾಜೂಕಾಗಿ ಮಾಡ್ತಾ ಇದ್ದಾರೆ ಅಂತ. ಎಷ್ಟು ಚಂದದ ಡಿಸೈನು ನೋಡಿ. ಎಷ್ಟು ಎಲ್ಲ ಮೇಲೆ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ಚಂದದ ಡಿಸೈನ್ ನೋಡಿ. ಆ ಸ್ಟ್ರಾಂಗ್ ರೂಮಿಗೂ ಒಂದು ಬಾಗಿಲನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಬಹಳ ಗಟ್ಟಿಮುಟ್ಟಾದ ಬಾಗಿಲು. ಮೇಲೆ ಕೂಡ ಒಂದು ಚಿಮಣಿ ಆಕಾರದಲ್ಲಿ ಮಾಡ್ತಾ ಇದ್ದಾರೆ. ಬಹುಶಃ ಇದು ಅಡಿಗೆ ಮನೆ ಮೇಲಿರುವಂತ ಹೊಗೆ ಹೋಗ್ಲಿಕ್ಕೆ ಇರುವಂತ ಚಿಮಣಿ. ಕಲ್ಲನ್ನು ಕಟ್ ಮಾಡ್ಲಿಕ್ಕೆ ಕೂಡ
ಇಲ್ಲಿ ಹಾಕ್ತಾ ಇದ್ದಾರೆ. ಇದು ಗಣಪತಿ ದೇವರಿಗೆ ಮೆಟ್ಲು ಮಾಡ್ತಾ ಇದ್ದಾರೆ. ನೋಡಿ, ಗಣಪತಿ ದೇವರ ಮೆಟ್ಲನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ತುಂಬಾ ಡಿಸೈನ್ ಉಂಟು. ಅದರಲ್ಲಿ ಕೂಡ ಆ ಸುತ್ತಮುತ್ತ ಬಂದಿರುವಂಥ ಆಚೆ ಈಚೆ ಆ ಆನೆಗಳು, ಆ ಕಂಬದ ರೀತಿಯ ಆಕಾರ, ಆ ದ್ವಾರಕ್ಕೆ ಕೊಟ್ಟಂಥ ಬಳ್ಳಿ, ಆ ಗೋಪುರ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ಅಂತ. ಅಷ್ಟು ಸುಂದರವಾಗಿ ಕಾಣ್ತಾ ಉಂಟು. ಮೇಲೆ ಕೂಡ ತಾಮ್ರಕ್ಕೆ ಪಾಲಿಶ್ ಮಾಡ್ತಾ ಇದ್ದಾರೆ. ಬಹಳ ಬಿಸಿಲಿರೋದ್ರಿಂದ ತುಂಬಾ ಬ್ರೈಟ್ ಆಗಿ ಕಾಣ್ತಾ ಉಂಟು. ನೋಡಿ ಹೇಗೆ ತಾಮ್ರದ ಪಾಲಿಶ್ ಅನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಕೂಡ ತಾಮ್ರದ ಪಾಲಿಶ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ತೀರ್ಥ ಮಂಟಪದಲ್ಲಿ ಕೂಡ ಪಾಲಿಶ್ ಅನ್ನು ಕೊಟ್ಟಿದ್ದಾರೆ. ಸುಮಾರು ಜನ ನೋಡ್ಲಿಕ್ಕೆ ಕೂಡ ಬರ್ತಾ ಇದ್ದಾರೆ. ಇನ್ನೇನು ಕೇವಲ 13 ದಿನ ಮಾತ್ರ ಬಾಕಿ ಉಳಿದಿದೆ. 13 ದಿನದಲ್ಲಿ 13ನೇ ದಿನ ಇಲ್ಲಿ ಕಾರ್ಯಕ್ರಮ ಶುರುವಾಗ್ತದೆ. ತಾವೆಲ್ಲರೂ ದಯಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಆಗಮಿಸಿ ತನು ಮನ ಧನ ಸಹಾಯವನ್ನು ಹಸ್ತವನ್ನು ನೀಡಬೇಕು. ನೋಡಿ ನಮ್ಮ ಊರಿನ ದೇವಸ್ಥಾನ ಎಷ್ಟು ಚೆಂದಾಗಿದೆ ಅಂತ. ಇಲ್ಲಿ ಕೂಡ ಮಹಾಲಿಂಗೇಶ್ವರನ ಗರ್ಭಗುಡಿಗೆ ಆ ಮೆಟ್ಲನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಹೋಗುವ, ಆಚೆ ಬದಿಯೆಲ್ಲ ಏನಾಗಿದೆ ಅಂತ ನೋಡ್ಕೊಂಡು ಬರುವ. ಈ ಹಿಂದೆನೂ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ, ಮತ್ತೊಂದು ಸಾರಿ ತೋರಿಸ್ತಾ ಇದ್ದೇನೆ. ನೋಡದೇ ಇರೋರು ನನ್ನ ಹಿಂದಿನ ವಿಡಿಯೋಗಳನ್ನು ನೋಡ್ಬೋದು ನೀವು. ಅದರಲ್ಲಿ ಕೂಡ ಎಲ್ಲ ರೀತಿಯಾದ ಒಂದು ಏನು ಕೆಲಸ ಆಗಿತ್ತು ಅದನ್ನೆಲ್ಲ ನಾನು ತೋರಿಸಿದ್ದೀನಿ. ಯಾಕೆಂದರೆ ನೆನಪಿನಲ್ಲಿ ಉಳಿಯೋದು ಅಪರೂಪ, ನೋಡ್ಲಿಕ್ಕಾದರೂ ಸಿಗ್ತದಲ್ಲ ಅಂತ. ಮೊನ್ನೆ ಬರುವಾಗ ಇದನ್ನೆಲ್ಲ ಮಾಡ್ತಾ ಇದ್ರು ಅಷ್ಟೇ. ಇವತ್ತೆಲ್ಲ ಎಲ್ಲ ಕೆಲಸ 99 ಭಾಗ ಮುಗಿದಿದೆ. ಇನ್ನೇನು 1 ಭಾಗ ಮಾತ್ರ ಬಾಕಿ ಉಳಿದಿದೆ. ಅದನ್ನು ಕೂಡ ಸದ್ಯದಲ್ಲೇ ಮುಗಿಸಿ ದೇವಸ್ಥಾನದ ವಠಾರವನ್ನು ಶುದ್ಧ ಮಾಡ್ತಾರೆ. ನೋಡಿ, ನಂದಿಯನ್ನು ಇಲ್ಲಿ ಇಳಿಸಿದ್ರು. ಇನ್ನು ಇಲ್ಲಿಂದ ಆ ನಂದಿಯನ್ನು ತೀರ್ಥ ಮಂಟಪದೊಳಗೆ ಇಡ್ತಾರೆ. ಇಲ್ಲಿ ಕೂಡ ಆ ದೊಡ್ಡ ದೊಡ್ಡ ಚಾನಲ್ ಕೂಡ ಕಾಣ್ತಾ ಉಂಟು ನಿಮಗೆ. ಸುತ್ತಲೂ ಎತ್ತರವಾದ ಮಾಡ್ತಾರೆ ದೇವಸ್ಥಾನದ ಪ್ರೊಟೆಕ್ಷನಿಗೆ. ಇದು ಹೊರಗೆ ಹೋಗುವಂತ ಒಂದು ಬಾಗಿಲು. ನಂದಿ ಹಿಂದೆ ಒಂದು ತುಳಸಿ ಬೃಂದಾವನ, ಬಹಳ ಚಂದದ ಬೃಂದಾವನನ್ನು ಮಾಡಿದ್ದಾರೆ. ಹೋದ ವಾರಕ್ಕೂ ಈ ವಾರಕ್ಕೂ ಬಹಳಷ್ಟು ಕೆಲಸ ಆಗಿದೆ. ಎದುರು ಬಾಗಿಲಿನಿಂದ ನಾನು ಇಡೀ ಒಂದು ಸಾರಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಆಗಿದೆ ಅಂತ. ತುಂಬಾ ಚಂದದ ಡಿಸೈನ್.
ತೀರ್ಥ ಮಂಟಪ ಎಷ್ಟು ಚಂದ ಕಾಣ್ತದೆ ಅಂತ ಇಲ್ಲಿ ಬಂದು ನೋಡಿ, ದಯಮಾಡಿ ಬ್ರಹ್ಮಕಲಶೋತ್ಸವಕ್ಕೆ ಬನ್ನಿ. ಇದು ಹೊರಬದಿಗೆ ಹಾಕಿರುವಂಥದ್ದು ದೇವಸ್ಥಾನ. ಈಗ ಜಗಲಿ ಎಷ್ಟು ಎತ್ತರವಾಗಿದೆ ನೋಡಿ. ಆ ಗ್ರಾನೈಟ್ ಕಂಬಗಳು ಲಾಸ್ಟ್ ಟೈಮ್ ನಿಮಗೆ ತೋರಿಸುವಾಗ ನಾನು ಇದು ಖಾಲಿ ಕಂಬ ಮಾತ್ರ ಇತ್ತು. ಈಗ ಇದರ ಮೇಲೆ ಮರದ ಎಲ್ಲ ದೊಡ್ಡ ದೊಡ್ಡ ರೀಪನ್ನು ಹಾಕಿದ್ದಾರೆ ನೋಡಿ, ಎಷ್ಟು ಚೆಂದ ಕಾಣ್ತಾ ಉಂಟು. ಮಾಡಿನ ಕೆಲಸ ಇದು ಕೊನೆಯ ಕ್ಷಣ, ನಮಗೆ ಕೊನೆಯ ಕೆಲಸ ಇದು. ಇದು ಮುಗಿದರೆ ದೇವಸ್ಥಾನ ಪೂರ್ತಿ ಕೆಲಸ ಮುಗಿದಾಗೆ. ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು. ಆ ಬದಿ ಕೂಡ ಒಂದು 3 ಕಂಬ, ಈ ಬದಿ ಕೂಡ ಒಂದು 3 ಕಂಬ. ಮೇಲೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಮಿಕರು. ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು. ಇವತ್ತು ತಾರೀಕು 10ನೇ ತಾರೀಕು, ಬೆಳಿಗ್ಗೆ ಸಾಧಾರಣ 10:45 ಗಂಟೆ. ನೋಡಿ ಹೇಗೆ ಕಾಣ್ತಾ ಉಂಟು ಅಂತ. ಇನ್ನೊಂದು ವಿಡಿಯೋನ ನಾನು ಸುಮಾರು 20 ಅಥವಾ 21ನೇ ತಾರೀಕಿಗೆ ಮಾಡ್ತೀನಿ. ಆಗ ಎಷ್ಟು ಕೆಲಸ ಆಗಿದೆ ಅಂತ ನಿಮಗೆ ಗೊತ್ತಾಗ್ಬೋದು. ಇದನ್ನು ನಾನು ಈಗ ಅಪ್ಲೋಡ್ ಮಾಡ್ತೀನಿ. ಇದು ಕೂಡ ನೋಡಿ ಎಷ್ಟು ಕೆಲಸ ಆಯಿತು. ಕಂಬಕ್ಕೆಲ್ಲ ಬಿಳಿ ಬಣ್ಣವನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಅದಕ್ಕೆ ಬಂಗಾರದ ಬಣ್ಣ ಮಾಡಬಹುದು ಅಂತ ನನ್ನ ಅನಿಸಿಕೆ. ಮತ್ತೆ ಗೊತ್ತಿಲ್ಲ ಯಾವ ರೀತಿ ಬಣ್ಣ ಮಾಡ್ತಾರೆ ಅಂತ. ನೋಡುವ, ಮತ್ತೊಂದು ವಿಡಿಯೋ ಮಾಡುವಾಗ ನಾವು ಅದರಲ್ಲಿ ಆ ಬಣ್ಣಗಳು ನಿಮಗೆ ಕಾಣಬಹುದು. 99 ಭಾಗ ಇದರ ಕೆಲಸ ಎಲ್ಲ ಮುಗಿದಿದೆ. ಖಾಲಿ ಒಂದು ಪೇಂಟಿಂಗ್ ಕೆಲಸ ಬಿಟ್ಟರೆ ಮತ್ತೇನು ಉಳಿದಿರ್ಲಿಕ್ಕಿಲ್ಲ. ಎಷ್ಟು ಸುಂದರವಾದ ಒಂದು ಕುಸುರಿ ಕೆಲಸಗಳು ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ ಕಂಬಗಳು ನೋಡಿ, ಒಳಬದಿಯಲ್ಲಿ ಕಲ್ಲಿನ ಕಂಬ, ಹೊರಬದಿಯಲ್ಲಿ ಇಟ್ಟಿಗೆಯಲ್ಲಿ ಮಾಡಿದಂಥ ದೊಡ್ಡ ದೊಡ್ಡ ಕಂಬಗಳು. ಅಲ್ಲಿ ಕೆರೆಯ ಮುಂದೆ ಕೂಡ ಒಂದು ಸುಂದರವಾದ ಮಂಟಪ, ಅದು ಕೂಡ ರೆಡಿ ಆಯಿತು. ಹೊರಗಿನ ಒಂದು ವರಾಂಡದಲ್ಲಿ ಕಬ್ಬಿಣದ ಪಿಲ್ಲರ್ಗಳು ಹಾಕ್ತಾ ಇದ್ದಾರೆ. ಯಾಗಶಾಲೆ, ಗಣಪತಿ ಗುಡಿಯ ಎದುರಿನಲ್ಲಿ ಇರುವಂತಹ ದ್ವಾರ ಇದು. ಇಲ್ಲಿ ಕೂಡ ಅದೇ ತರ ಚಿಕ್ಕದಾದ ಒಂದು ಮಾಡನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲ ಪೂರ್ತಿಯಾಗಿ ಇದು ಫಿನಿಶ್ ಆಗುವಾಗ ಅದರ ಚಂದವೇ ಬೇರೆ ನೋಡಿ. ಈಗ ನೆಲಕ್ಕೆ ಕಲ್ಲು ಹಾಕ್ತಾ ಇದ್ದಾರೆ. ನಿಮ್ಮ ದೇಣಿಗೆಯನ್ನು ಕೂಡ ನೀವು ಕೊಡ್ಬೋದು. ಒಂದೊಂದು ಕಲ್ಲಿಗೆ ಇಷ್ಟೆಷ್ಟು ಅಂತ ಇಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಕಲ್ಲು ಕೂಡ ಹಾಕ್ತಾ ಇದ್ದಾರೆ, ದೊಡ್ಡ ದೊಡ್ಡ ಹಾಸು ಕಲ್ಲುಗಳು. ಮುಂದೆ ಕೂಡ ಇಲ್ಲಿ ಕೂಡ ನೋಡಿ ನಿಮಗೆ ದೊಡ್ಡ ದೊಡ್ಡ ಕಬ್ಬಿಣದ ಪೈಪುಗಳು. ಇಲ್ಲಿ ಕೂಡ ನಿಮಗೆ ಸುಂದರವಾದ ಒಂದು ವಾಲ್ ಮಂಟಪ ಬರ್ತದೆ. ಅದಕ್ಕೆ ಬೇಕಾದಂತಹ ಕಂಬಗಳು, ಚಂದದ ಡಿಸೈನ್ ಇರುವಂತ, ಕೆತ್ತನೆ ಇರುವಂತ ಆ ಕಲ್ಲುಗಳನ್ನೆಲ್ಲ ತಂದು ಇಟ್ಟಿದ್ದಾರೆ. ಇದು ಎಷ್ಟು ಚಂದ ಆಗ್ಬೋದು ಅಂದ್ರೆ ಬಹುಶಃ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡದಾಗ್ಬೋದೇನೋ. ನೋಡಿ ಎಷ್ಟು ದೊಡ್ಡದುಂಟು, ಅಷ್ಟು ಚಂದ ಕಾಣ್ತಾ ಉಂಟು. ಬಹಳ ಚಂದವಾಗಿ ಮಾಡ್ತಾ ಇದ್ದಾರೆ, ಕಾಣ್ತಾ ಇರ್ಬೋದು ನಿಮಗೆ. ಇದು ಯಾಗಶಾಲೆ. ಯಾಗಶಾಲೆ ಎಷ್ಟು ದೊಡ್ಡ ಯಾಗಶಾಲೆ ನೋಡಿ. ಇದು ಇಷ್ಟು ದೊಡ್ಡ ಯಾಗಶಾಲೆ. ಇದರ ಮೇಲೆ ಈಗ ಸುಂದರವಾದ ಎಲ್ ಆಕಾರದಲ್ಲಿ ಇರುವಂತ ಕಲ್ಲುಗಳನ್ನು ಇಟ್ಟಿದ್ದಾರೆ ನೋಡಿ. ಈಗ JCBಯಲ್ಲಿ ಇದನ್ನು
ತರ್ತಾ ಇದ್ದಾರೆ. JCB ಇದನ್ನು ತಂದು ಇಡ್ತಾ ಇದ್ದಾರೆ. ಬಹಳ ದೊಡ್ಡ ಕೆಲಸ ಇದು ನೋಡಿ. ಇಲ್ಲಿ ಇದನ್ನು ಶಿಫ್ಟ್ ಮಾಡಿ ಇಡ್ಲಿಕ್ಕೆ ಮೇಲೆ ಎಲ್ಲ ಇಟ್ಟು ಅದನ್ನು ಈ JCBಯಲ್ಲಿ ಕೆಲಸ ಇನ್ನು ಹಗಲು ರಾತ್ರಿ ಮಾಡ್ತಾ ಇದ್ದಾರೆ ಈ ಕೆಲಸ. ನಾವು ದೇವಸ್ಥಾನಕ್ಕೆ ಒಂದು ಸುತ್ತು ಹಾಕುವ ಹೊರಬದಿಯಿಂದ. ಅಲ್ಲಿ ಕೂಡ ನೋಡ್ತಾ ಇರ್ಬೋದು ನೀವು ಮಾಡಿನ ಕೆಲಸ. ಮೊದಲು ಕೂಡ ಇತ್ತು, ಆದರೆ ಇಷ್ಟು ಎತ್ತರ ಇರಲಿಲ್ಲ, ಇಷ್ಟು ಚಂದ ಇರಲಿಲ್ಲ. ಈಗ ಅದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನೋಡಿ. ಹಲವಾರು ಕೆಲಸಗಳು ಇದು ಹೊರಬದಿಯಿಂದ ಕಾಣ್ತಾ ಇರೋದು. ದೊಡ್ಡ ದೊಡ್ಡ ಒಂದು ಕಲ್ಲನ್ನು ಹಾಕಿದ್ದಾರೆ ನೆಲಕ್ಕೆ ಕೂಡ ನೋಡ್ತಾ ಇರ್ಬೋದು. ಮುಂದೆ ಕಾಣ್ತಾ ಇರೋದು ಅಡಿಗೆ ಮನೆ. ಅಡಿಗೆ ಮನೆ ಕೂಡ ಒಂದು ಬಿಳಿ ರೀತಿಯಾದ ಒಂದು ಕಂಬವನ್ನು ಕೂಡ ಮಾಡಿದ್ದಾರೆ. ಅದು ನೋಡಲಿಕ್ಕೆ ಬಹಳ ಚಂದ ಉಂಟು. ಮೇಲೆ ದೊಡ್ಡದಾದ ಹಾಲ್ ಮಾಡಿದ್ದಾರೆ. ಸುಮಾರು ಕಂಬಗಳು ಮಾಡಿದ್ದಾರೆ, ಕಂಬಗಳು ಸಹ. ಕೆಳಗೆ ಕೂಡ ಒಂದು ದೊಡ್ಡ ಹಾಲ್ ಮಾಡಿದ್ದಾರೆ. ಅಲ್ಲಿ ಕೂಡ ಒಳಗಿನ ಕೆಲಸ ಆಗ್ತಾ ಉಂಟು. ಟೈಲ್ಸು ಹಾಕ್ತಾ ಇದ್ದಾರೆ. ಮೇಲೆ ಹೊಸ ರೀತಿಯಾದ ಒಂದು ಮಾಡರ್ನ್ ಮಾಡ್ತಾ ಇದ್ದಾರೆ. ಏನು ಹಾಕ್ತಾ ಇದ್ದಾರೆ ಅಂತ ಅದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕೂಡ ಏನೋ ಒಂದು ಕಟವಾಣ ಕಟ್ತಾ ಇದ್ದಾರೆ. ಇದರ ಮೇಲೆ ಕೂಡ ಅದೇ ತರ ಹಾಲ್ ಬರ್ಬೋದು ಅಂತ ಅನ್ನಿಸ್ತದೆ. ಇದು ಕೆಳಗಿನದ್ದು ರೆಡಿ ಆಗ್ತಾ ಉಂಟು. RCC ಹಾಕಿದ್ದಾರೆ. ಮೇಲೆ ಕೂಡ RCC ಬರ್ತದ, ಮಾಡಿ ಬರ್ತದ ಗೊತ್ತಿಲ್ಲ. ಸುಮಾರು ಕಲ್ಲಿನ ಕೆಲಸಗಳು ಆಗ್ತಾ ಉಂಟು ನೋಡಿ. ಆ ಕೆರೆ ಎದುರು ಕಡೆ ಮಾಡಿರುವಂತ ಮಂಟಪದ ಮೇಲೆ ಆ ಕಲ್ಲಿನ ಹಾಸನ ಹಾಸಿ ಅದರ ಮೇಲೆ ಮೊದಲಿನ ಗೋಪುರದ ಹಾಗೆ ಅದನ್ನು ಮಾಡ್ತಾ ಇದ್ದಾರೆ. ಕೆರೆ ದಂಡೆ ಕೂಡ ಕೆಲಸವನ್ನು ಮುಗಿಸಿದ್ದಾರೆ. ಎಲ್ಲ ಸಿಮೆಂಟಿನ ಕೆಲಸ ಎಲ್ಲ ಮುಗಿಸಿ ಇನ್ನೇನು ಅದಕ್ಕೆ ಹೊರ ಆವರಣ ಕಟ್ಟಬೇಕಾಗಿದೆ. ದೂರದಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಶಾಮಿಯಾನ ಹಾಕಲಿಕ್ಕೆ ಎಲ್ಲ ಪೆಂಡಲನ್ನು ಹಾಕ್ತಾ ಇದ್ದಾರೆ. ಇನ್ನೇನು 10-12 ದಿನದಲ್ಲಿ ಇಲ್ಲಿ ಜೀರ್ಣೋದ್ಧಾರ ಆಗಲಿಕ್ಕೆ ಉಂಟು. ಭಕ್ತಾದಿಗಳು ಎಲ್ಲರೂ ದಯಮಾಡಿ ಅಂದಗಾಣಿಸಿಕೊಡಬೇಕು, ಚಂದಗಾಣಿಸಿಕೊಡಬೇಕು. ತನು ಮನ ಧನ ಸಹಾಯವನ್ನು ಮಾಡಿ ಆ ಮಹಾಲಿಂಗೇಶ್ವರ ಮಹಾಗಣಪತಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದೇವಸ್ಥಾನದ ಪರವಾಗಿ ನಾನು ಕೂಡ ಭಕ್ತ ಆಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮೊಟ್ಟಿಗೆ ನಾನು ಬರ್ತೇನೆ. ಅಲ್ಲಿವರೆಗೂ ತಮಗೆಲ್ಲರಿಗೂ ನಮಸ್ಕಾರ.